ಫಸ್ಟ್ ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅದು ಇದೇ ಅಕ್ಟೋಬರ್ ಮೊದಲು ಸ್ಟಾರ್ಟ್ ಆಗ್ತಾ ಇದೆ. ನಂತರ ಮಿಡ್ ಟರ್ಮ್ ಎಕ್ಸಾಮ್ನ ಬ್ಲೂ ಪ್ರಿಂಟ್ ಏನಿದೆ ಕೆಮಿಸ್ಟ್ರಿ ಸಬ್ಜೆಕ್ಟ್ಗೆ ಸಂಬಂಧಿಸಿದೆ ಅದನ್ನು ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಕೆಲವು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡಿರಿ. ಏನಂತ ಹೇಳಿದ್ರೆ ಈ ಬ್ಲೂ ಪ್ರಿಂಟ್ ಏನಿದೆ ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅದನ್ನು ನಾವು ಸೆಕೆಂಡ್ ಪಿ ಯು ಸಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅದನ್ನು ರಿಫರೆನ್ಸ್ ಆಗಿ ಇಟ್ಕೊಂಡಿದ್ದೀವಿ. ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈ ವರ್ಷ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅದನ್ನು ಚೇಂಜ್ ಮಾಡಿದ್ದಾರೆ. ಸರಿನಾ? ಇದೇ ಗೊತ್ತಾಯ್ತು ಅಂತ ಹೇಳಿದ್ರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬ್ಲೂ ಪ್ರಿಂಟ್ ಹಾಗೆ ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ. ಸೊ ಈ ವರ್ಷದ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅಂದರೆ ಮಾಡೆಲ್ ಪೇಪರ್ ಕೊಟ್ಟಿರುವಂತಹ ಕ್ವಶನ್ ಪೇಪರ್ ಪ್ಯಾಟರ್ನ್ ಅದು ಹಿಂದಿನ ವರ್ಷದ ಕ್ವಶನ್ ಪೇಪರ್ ಪ್ಯಾಟರ್ನ್ಗಿಂತ ಚೇಂಜ್ ಇದೆ. ಅದಕ್ಕೋಸ್ಕರ ನಾವೇನು ಹೇಳ್ಬೋದು, ಈ ವರ್ಷ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಕೆಲವು ಬದಲಾವಣೆಗಳನ್ನು ಶಿಕ್ಷಣ ಇಲಾಖೆಯವರು ಮಾಡಿದ್ದಾರೆ ಅಂತ. ಈಗ ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೋ ಅದೇ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಇರುತ್ತೆ. ಅದಕ್ಕೋಸ್ಕರ ಈಗ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅದನ್ನ ರಿಫರೆನ್ಸ್ ಆಗಿ ಇಟ್ಕೊಂಡು ಈ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿದೀವಿ. ಸರಿನಾ? ಈಗ ಅಕಸ್ಮಾತ್ ನಮ್ಮ ಶಿಕ್ಷಣ ಇಲಾಖೆಯವರು ಆಲ್ರೆಡಿ ಫಸ್ಟ್ ಪಿ ಯು ಸಿ ಬ್ಲೂ ಪ್ರಿಂಟ್ ಹಾಗೆ ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿದ್ರೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತೈತಿ ಇದೇ ರೀತಿ ಇರುತ್ತೆ ಅಂತ. ಇದರಲ್ಲಿ ಕೆಲವು ಚೇಂಜಸ್ ಆಗಬಹುದು, ಹಾಗಾದ್ರೆ ತುಂಬಾ ಚೇಂಜಸ್ ಏನಾಗಲ್ಲ. ಕೆಲವು ಚೇಂಜಸ್ ಅನ್ನು ನೀವು ನಿಮ್ಮ ಕ್ವಶನ್ ಪೇಪರ್ ನೋಡಬಹುದು. ಬಟ್ ಈ ಬ್ಲೂ ಪ್ರಿಂಟ್ ನಿಮಗೆ ಕೆಮಿಸ್ಟ್ರಿ ಎಕ್ಸಾಮ್ಗೆ ಪ್ರಿಪ್ರೇಷನ್ಗೆ 100% ಹೆಲ್ಪ್ ಮಾಡುತ್ತೆ. ಸರಿನಾ? ಈಗ ಹೇಳಿದಂತಹ ಎಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಈ ಬ್ಲೂ ಪ್ರಿಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದನ್ನ ಕರೆಕ್ಟಾಗಿ ಕೇಳ್ತಾ ಹೋಗಿ, ಅಥವಾ ಬರ್ಕೊಳ್ಳೋದಿದ್ರೆ ಬರೆದುಕೊಳ್ಬಹುದು. ಮೊದಲಾಗಿ ಯಾವ್ಯಾವ ಚಾಪ್ಟರ್ಸ್ ಇದಾವೆ ಇದನ್ನು ನಾನು ವಿದ್ಯಾರ್ಥಿಗಳ ಬಳಿ ನಿಮ್ಮ ಬಳಿನ ಕೇಳಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹಿಂದಿನ ವಿಡಿಯೋದಲ್ಲಿ. ಅವಾಗ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಈಗ ಬೋರ್ಡ್ ಮೇಲೆ ನೋಡ್ತಾ ಇದ್ರಲ್ವಾ ಈ ಎಲ್ಲ ಚಾಪ್ಟರ್ಸ್ ಮಿಡ್ ಟರ್ಮ್ ಎಕ್ಸಾಮ್ಗೆ ಇದೆ ಅಂತ ಹೇಳಿದ್ರು. ನಂತರ ಈ 3 ಚಾಪ್ಟರ್ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಅಂತ ಬರುತ್ತೆ. ಅದರ ನಂತರ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್, ಅದ ನಂತರ ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಈ 2 ಚಾಪ್ಟರ್ ಏನಿದೆ ಇದು ಇನ್ಆರ್ಗಾನಿಕ್ ಪಾರ್ಟ್ ಇಂದ ಬರುತ್ತೆ. ಹಾಗೆ ಆರ್ಗಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಏನಿದೆ ಅದರಿಂದ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್ ಪಾರ್ಟ್ ಏನಿದೆ ಅಂದ್ರೆ ಚಾಪ್ಟರ್ ಏನಿದೆ ಆ ಒಂದು ಚಾಪ್ಟರ್ ಏನಿದೆ ಆರ್ಗಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಇಂದ ಬರ್ತಾ ಇದೆ. ನಂತರ ನೀವು ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 5 ಮಾರ್ಕ್ಸ್ ಕ್ವಶನ್ ಏನಿರುತ್ತೆ ಪಾರ್ಟ್ ಡಿ ಅಲ್ಲಿ ಅದನ್ನ ಈ ಒಂದು ಆರ್ಗಾನಿಕ್ ಕೆಮಿಸ್ಟ್ರಿ ಏನಿದೆ ಆ ಪಾರ್ಟ್ ಇಂದ ಕೇಳ್ತಾರೆ. ಹಾಗೆ ಪಾರ್ಟ್ ಇ ಏನಿದೆ ಕ್ವಶನ್ ಪೇಪರ್ ಅಲ್ಲಿ ಪಾರ್ಟ್ ಇ ಸೆಕ್ಷನ್ ಇ ಅದರಲ್ಲಿ ನ್ಯೂಮೆರಿಕಲ್ಸ್ ಬರುತ್ತೆ. ಸರಿನಾ? 6 ನ್ಯೂಮೆರಿಕಲ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ 3ಕ್ಕೆ ಆನ್ಸರ್ ಮಾಡಬೇಕು. ಆ ನ್ಯೂಮೆರಿಕಲ್ ಪ್ರಾಬ್ಲಮ್ ಏನಿದೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ನಲ್ಲಿ ಅದು ಫಿಸಿಕಲ್ ಪಾರ್ಟ್ ಏನಿದೆ ಫಿಸಿಕಲ್ ಕೆಮಿಸ್ಟ್ರಿ ಆ ಪಾರ್ಟ್ ಇಂದ ಬರುತ್ತೆ. ಸರಿನಾ? ಈ 2 ವಿಷಯಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಮಿಡ್ ಟರ್ಮ್ ಎಕ್ಸಾಮ್ ಪ್ರಿಪರೇಷನ್ಗೆ. ಈಗ ಇಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಏನಿದೆ ಅದರಲ್ಲಿ 3 ಚಾಪ್ಟರ್ಸ್ ಇದಾವೆ. ಯಾವುದು? ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಸ್ಟ್ರಕ್ಚರ್ ಆಫ್ ಆಟಮ್, ನಂತರ ಥರ್ಮೋಡೈನಾಮಿಕ್ಸ್. ಈ 3 ಚಾಪ್ಟರ್ ಯಾವ್ದು ಹೇಳಿ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಬರುತ್ತೆ. ಓಕೆನಾ? ಹಾಗಿದ್ರೆ ಇದು 3 ಚಾಪ್ಟರ್ ಇಂದ ನ್ಯೂಮೆರಿಕಲ್ ಬರುತ್ತೆ ಇದರೊಳಗಡೆ ಪಾರ್ಟ್ ಇದಲ್ಲಿ. ನಂತರ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಈ ಚಾಪ್ಟರ್ಗೆ 20 ರಿಂದ 21 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ. ಅದರ ನಂತರ 5 ಮಾರ್ಕ್ಸ್ ಕ್ವಶನ್ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಇಂದ ಬರಲ್ಲ. ಅದನಂತರ 3 ಮಾರ್ಕ್ನ ಒಂದು ಕ್ವಶನ್ ಬರುತ್ತೆ ಈ ಒಂದು ಚಾಪ್ಟರ್ ನಿಂದ. ಅದರ ನಂತರ ನ್ಯೂಮೆರಿಕಲ್ ಬರುತ್ತೆ. ಸರಿನಾ? 3 ಮಾರ್ಕ್ಸ್ನ 2 ನ್ಯೂಮೆರಿಕಲ್ ಪ್ರಾಬ್ಲಮ್ ಈ ಒಂದು ಚಾಪ್ಟರ್ ಇಂದ ಬರುತ್ತೆ. ಹಾಗೆ 2 ಮಾರ್ಕ್ಸ್ನ ಒಂದು ಕ್ವಶನ್ ಬರುತ್ತೆ. ನಂತರ MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ ಅದರೊಳಗಡೆ 3 ರಿಂದ 4 ಕ್ವಶನ್ ಈ ಒಂದು ಚಾಪ್ಟರ್ ಇಂದ ಬರುವಂತಹ ಚಾನ್ಸಸ್ ಇರುತ್ತೆ. ಓಕೆನಾ? ಅದರ ನಂತರ ಮುಂದಿನ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಅಥವಾ ನೆಕ್ಸ್ಟ್ ಚಾಪ್ಟರ್ ಯಾವುದು? ಸ್ಟ್ರಕ್ಚರ್ ಆಫ್ ಆಟಮ್. ಈ ಸ್ಟ್ರಕ್ಚರ್ ಆಫ್ ಆಟಮ್ ಏನಿದೆ ಈ ಚಾಪ್ಟರ್ಗೆ 23 ರಿಂದ 24 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ನಂತರ ಈ ಚಾಪ್ಟರ್ ಇಂದ ಕೂಡ 5 ಮಾರ್ಕ್ ಕ್ವಶನ್ ಬರಲ್ಲ. ಯಾಕಂತ ಹೇಳಿದ್ರೆ 5 ಮಾರ್ಕ್ ಕ್ವಶನ್ ಏನಿದೆ ಪಾರ್ಟ್ ಡಿ ಅಲ್ಲಿ ಅದು ಆರ್ಗಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಇಂದ ಮಾತ್ರ ಬರುತ್ತೆ. ಅದಕ್ಕೋಸ್ಕರ ಓಕೆನಾ? ಹಾಗಿದ್ರೆ ಸ್ಟ್ರಕ್ಚರ್ ಆಫ್ ಆಟಮ್ ಇದಕ್ಕೆ 23 to 24 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 3 ಮಾರ್ಕ್ಸ್ ನ್ಯೂಮೆರಿಕಲ್ 2 ನ್ಯೂಮೆರಿಕಲ್ ಬಂದೇ ಬರುತ್ತೆ. ಓಕೆನಾ? ಈ ಚಾಪ್ಟರ್ ಇಂದ ಕೂಡ 2 ನ್ಯೂಮೆರಿಕಲ್ ಬಂದೇ ಬರುತ್ತೆ. ಅದರ ನಂತರ 2 ಮಾರ್ಕ್ಸ್ನ ಒಂದು ಕ್ವಶನ್ ಬರುತ್ತೆ. 3 ರಿಂದ 4 1 ಮಾರ್ಕ್ ಕ್ವಶನ್ ಬರುತ್ತೆ. ನಂತರ ಈ 3 ಮಾರ್ಕ್ ಕ್ವಶನ್ ಏನಿದೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಈ ಚಾಪ್ಟರ್ ಅನ್ನು ಕೂಡ ನಾವು ತಿಳಿದುಕೊಳ್ಬೇಕು. ಅದರ ನಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಚಾಪ್ಟರ್ ಯಾವುದು? ಫಿಸಿಕಲ್ ಕೆಮಿಸ್ಟ್ರಿ ಬರೋದು ಥರ್ಮೋಡೈನಾಮಿಕ್ಸ್. ಈ ಥರ್ಮೋಡೈನಾಮಿಕ್ಸ್ ಏನಿದೆ ಅದಕ್ಕೆ
19 to 20 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಕ್ವಶನ್ ಪೇಪರ್ ಅಲ್ಲಿ ಪಾರ್ಟ್ ಸಿ ಏನಿರುತ್ತೆ ಅದರಲ್ಲಿ ಕ್ವಶನ್ ಮೇನ್ 5 ಅದರೊಳಗಡೆ ಈ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಇಂದ 3 ಮಾರ್ಕ್ ಕ್ವಶನ್ ಬಂದಿರುತ್ತೆ. ನಂತರ 3 ಮಾರ್ಕ್ಸ್ನ 4 ಕ್ವಶನ್ ಕೊಟ್ಟಿರ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳು 2ಕ್ಕೆ ಆನ್ಸರ್ ಬರೀಬೇಕು. ಸರಿನಾ? ಹಾಗಿರುವಾಗ ಈಗ ಫಸ್ಟ್ ಚಾಪ್ಟರ್ ಇಂದ ಫಿಸಿಕಲ್ ಕೆಮಿಸ್ಟ್ರಿ ಅಂತ ಅದರಿಂದ ಒಂದು ಕ್ವಶನ್ ಬಂದೇ ಬರುತ್ತೆ. ಅದರ ನಂತರ ಈ 2 ಚಾಪ್ಟರ್ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿದ್ರೆ, ಈಗ ಸ್ಟ್ರಕ್ಚರ್ ಆಫ್ ಆಟಮ್ ಅದರಿಂದ 3 ಮಾರ್ಕ್ಸ್ನ 2 ಕ್ವಶನ್ ಕೇಳಿದ್ರೆ, ಅದರ ನೆಕ್ಸ್ಟ್ ಯಾವುದು ಥರ್ಮೋಡೈನಮಿಕ್ಸ್ ಅದರಿಂದ 1 ಕ್ವಶನ್ ಕೇಳಿರ್ತಾರೆ. ಈಗ ಅಕಸ್ಮಾತ್ ಆಗಿ ಥರ್ಮೋಡೈನಮಿಕ್ಸ್ ಇಂದ ಈ 3 ಮಾರ್ಕ್ಸ್ನ 2 ಕ್ವಶನ್ ಕೇಳಿದ್ರೆ ಪಾರ್ಟ್ ಸಿ ದ ಕ್ವಶನ್ ಮೀನ್ 5 ದಲ್ಲಿ ಆವಾಗ ಸ್ಟ್ರಕ್ಚರ್ ಆಫ್ ಆಟಮ್ ಇಂದ 1 ಕ್ವಶನ್ ಕೇಳ್ತಾರೆ. ಈ ರೀತಿ ಇರುತ್ತೆ. ಓಕೆನಾ? ಅದರ ನಂತರ ಥರ್ಮೋಡೈನಮಿಕ್ಸ್ ಚಾಪ್ಟರ್ ಏನಿದೆ ಅದರಿಂದ ಈ ಒಂದು 3 ಮಾರ್ಕ್ಸ್ ನ್ಯೂಮರಿಕಲ್ ಏನಿದೆ ಪಾರ್ಟ್ ಇ ದಲ್ಲಿ ಅಲ್ಲಿ 2 ಕ್ವಶನ್ ಬರುತ್ತೆ. ಯಾವುದು? ಥರ್ಮೋಡೈನಮಿಕ್ಸ್ ಚಾಪ್ಟರ್ ನಿಂದ. ಅದರ ನಂತರ ಈ 2 ಮಾರ್ಕ್ಸ್ನ 1 ಕ್ವಶನ್ ಬರುತ್ತೆ. 4 ರಿಂದ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈ ಒಂದು ಚಾಪ್ಟರ್ ನಿಂದ ಬರುತ್ತೆ. ಸೊ ಇದಿಷ್ಟಾದ ನಂತರ ಈ ಫಿಸಿಕಲ್ ಕೆಮಿಸ್ಟ್ರಿ ಏನಿದೆ ಆ ಪಾರ್ಟ್ ಬಗ್ಗೆ ತಿಳಿದುಕೊಂಡು ಆದ ರೀತಿ ಆಯ್ತು. ನೆಕ್ಸ್ಟ್ ಯಾವ್ದು ಹೇಳಿ, ಈಗ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಅದರಲ್ಲಿ 2 ಚಾಪ್ಟರ್ ಬರುತ್ತೆ. ಯಾವುದು? ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್. ಅದರ ನಂತರ ಕೆಮಿಕಲ್ ಬಾಂಡಿಂಗ್ ಅಂಡ್ ಮೊಲಿಕ್ಯುಲರ್ ಸ್ಟ್ರಕ್ಚರ್. ಇವೆರಡು ಚಾಪ್ಟರ್ ಏನಾಗುತ್ತೆ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಅಂತ ಬರುತ್ತೆ. ಹಾಗಿದ್ರೆ ಈ 4th ಚಾಪ್ಟರ್ ಏನಿದೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಅದರಿಂದ 8 ರಿಂದ 9 ಮಾರ್ಕ್ಸ್ನ ಕ್ವಶನ್ ಬರುತ್ತೆ ಎಕ್ಸಾಮ್ ಅಲ್ಲಿ. ನಂತರ ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದರೊಳಗಡೆ 3 ಮಾರ್ಕ್ಸ್ನ ಒಂದು ಕ್ವಶನ್ ಕೇಳಿರ್ತಾರೆ. ಪಾರ್ಟ್ ಸಿ ಏನಿರುತ್ತೆ ಅದರೊಳಗಡೆ ಕ್ವಶನ್ ಮೇನ್ 4 ಅದರಲ್ಲಿ. ಸರಿನಾ? ಸೊ ಅದರಲ್ಲಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಅದರಿಂದ 1 ಕ್ವಶನ್ ಬರುತ್ತೆ 3 ಮಾರ್ಕ್ದು. ಅದ ನಂತರ 2 ಮಾರ್ಕ್ನ ಒಂದು ಕ್ವಶನ್ ಬರುತ್ತೆ. ಹಾಗೆ 2 ರಿಂದ 3 ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್ ಅನ್ನ ಕೇಳಿರ್ತಾರೆ. ಅದರ ನಂತರ ನೆಕ್ಸ್ಟ್ ಚಾಪ್ಟರ್ ಯಾವುದು? ಕೆಮಿಕಲ್ ಬಾಂಡಿಂಗ್ ಅಂಡ್ ಮೊಲಿಕ್ಯುಲರ್ ಸ್ಟ್ರಕ್ಚರ್. ಈ ಚಾಪ್ಟರ್ಗೆ 19 to 20 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿರ್ತಾರೆ. 19 ರಿಂದ 20 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿರ್ತಾರೆ. ಇದ್ರೊಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ 3 ಮಾರ್ಕ್ ಕ್ವಶನ್ ಏನಿರುತ್ತೆ ಪಾರ್ಟ್ ಸಿ ದ ಕ್ವಶನ್ ಮೇನ್ 4 ಅಲ್ಲಿ ಅದರಲ್ಲಿ 4 ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸರಿನಾ? ಕೆಲವೊಮ್ಮೆ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಈ 2 ಚಾಪ್ಟರ್ ಏನಿದೆ ಇನ್ಆರ್ಗಾನಿಕ್, ಸೊ ಇದೆರಡು ಚಾಪ್ಟರ್ನ ಸೇರಿಸಿ ಟೋಟಲ್ 5 ಕ್ವಶನ್ ಅನ್ನು ಕೊಡಬೇಕು ಅಂತಿರುತ್ತೆ. ಸರಿನಾ? ಅದರಲ್ಲಿ ಜನರಲಿ ಏನಾಗುತ್ತೆ ಈ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ಕೆಮಿಕಲ್ ಬಾಂಡಿಂಗ್ ಅಂಡ್ ಮೊಲಿಕ್ಯುಲರ್ ಸ್ಟ್ರಕ್ಚರ್ ಇಂದ 4 ಕ್ವಶನ್ ಕೇಳಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇಂದ 1 ಕ್ವಶನ್ ಕೇಳ್ತಾರೆ. ಬಟ್ ಕೆಲವು ಡಿಸ್ಟ್ರಿಕ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಕೆಮಿಕಲ್ ಬಾಂಡಿಂಗ್ ಅಂಡ್ ಮೊಲಿಕ್ಯುಲರ್ ಸ್ಟ್ರಕ್ಚರ್ ಅದರಿಂದ 3 ಕ್ವಶನ್ ಕೇಳಿ ನಂತರ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್ ಅದರಿಂದ 2 ಕ್ವಶನ್ ಕೇಳ್ತಾರೆ. ಟೋಟಲ್ 5 ಕ್ವಶನ್ ಆಗ್ಬೇಕಲ್ವಾ? ಕೆಲವೊಮ್ಮೆ ಈ ರೀತಿ ಕೂಡ ಮಾಡಿರ್ತಾರೆ. ಇದು ನಿಮಗೆ ಗೊತ್ತಿರಲಿ ಅಂತ ಹೇಳಿದೆ. ಸರಿನಾ? ಅದರ ನಂತರ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಈ ಕೆಮಿಕಲ್ ಬಾಂಡಿಂಗ್ ಅಂಡ್ ಮೊಲಿಕ್ಯುಲರ್ ಸ್ಟ್ರಕ್ಚರ್ ಈ ಚಾಪ್ಟರ್ಗೆ ಸಂಬಂಧಂತ 2 ಮಾರ್ಕ್ಸ್ ಒಂದು ಕ್ವಶನ್ ಬರುವಂತಹ ಚಾನ್ಸ್ ಇರುತ್ತೆ. ಅದರ ನಂತರ 4 ರಿಂದ 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿದೆ ಅದು ಬರುವಂತಹ ಚಾನ್ಸಸ್ ಇರುತ್ತೆ. ಅದಂತರ ಉಳಿದಿರುವಂತಹ ಒಂದೇ ಚಾಪ್ಟರ್ ಅದು ಯಾವುದು? ಆರ್ಗಾನಿಕ್ ಕೆಮಿಸ್ಟ್ರಿಗೆ ಸಂಬಂಧಿಸಿದ್ದು. ಯಾವುದು? ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂಡ್ ಟೆಕ್ನಿಕ್ಸ್. ಈ ಚಾಪ್ಟರ್ ಏನಿದೆ ಅದರಿಂದ 30 ರಿಂದ 32 ಮಾರ್ಕ್ಸ್ನ ಕ್ವಶನ್ ಬರುವಂತಹ ಚಾನ್ಸ್ ಇರುತ್ತೆ. ನಂತರ ಅವ್ರು ಕೊಡ್ಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿಗ 5 ಮಾರ್ಕ್ ಕ್ವಶನ್ ಏನಿದೆ ಅದು ಆರ್ಗಾನಿಕ್ ಕೆಮಿಸ್ಟ್ರಿಯಿಂದನೇ ಬರಬೇಕು ಅಂತ ಇದೆ. ಹಾಗಿದ್ದಾಗ ಈಗ ಪಾರ್ಟ್ ಡಿ ಏನಿರುತ್ತೆ ಅದರಲ್ಲಿ 6 ಕ್ವಶನ್ ಅನ್ನ ಕೊಡ್ತಾರೆ. 6ರಲ್ಲಿ ವಿದ್ಯಾರ್ಥಿಗಳು 4ಕ್ಕೆ ಆನ್ಸರ್ ಬರಿಬೇಕು ಅಂತಿದೆ. ಸರಿನಾ? ಹಾಗಿದ್ದಾಗ ಆರ್ಗಾನಿಕ್ ಕೆಮಿಸ್ಟ್ರಿಯಿಂದ ಮಿಡ್ ಟರ್ಮ್ ಎಕ್ಸಾಮ್ಗೆ ಇದೊಂದೇ ಚಾಪ್ಟರ್ ಇರೋ ಕಾರಣಕ್ಕಾಗಿ ಅವರು 6 ಕ್ವಶನ್ ಕೊಡಬೇಕಾಗತ್ತೆ. ಸೊ ಅದರೊಳಗಡೆ 5 ಮಾರ್ಕ್ಸ್ ಆಗಿದ್ದಕ್ಕೆ 30 ಕ್ವಶನ್ ಆಯಿತು. ಅದಂತರ ಅವರು ಒಂದು 2 ರಿಂದ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟರು ಅಂತ ಹೇಳಿದ್ರೆ 30 to 32 ಮಾರ್ಕ್ಸ್ 30 ರಿಂದ 32 ಮಾರ್ಕ್ಸ್ ಅನ್ನು ಅವರು ಕೊಡಲೇಬೇಕಾಗತ್ತೆ. ಸೊ ಈ ರೀತಿ ಈ ಫಸ್ಟ್ PUC ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಮಿಡ್ ಟರ್ಮ್ ಬ್ಲೂ ಪ್ರಿಂಟ್ ಇರುತ್ತೆ. ನಂತರ ಚೆನ್ನಾಗಿ ಪ್ರಿಪೇರ್ ಆಗಿ ಇದರಲ್ಲಿ ಅಕಸ್ಮಾತ್ ಕೆಲವು ಬದಲಾವಣೆಗಳು ಆದರೆ ಆಗ್ಬೋದು ಅಂತ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ. ಯಾಕೆ ಅಂತ ಹೇಳಿದ್ರೆ ಇದುವರೆಗೆ ಫಸ್ಟ್ PUC ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಬ್ಲೂ ಪ್ರಿಂಟ್ ಹಾಗೆ ಮಾಡೆಲ್ ಪೇಪರ್ ಅನ್ನ ರಿಲೀಸ್ ಮಾಡಿದ್ರೆ ನಾವು ಎಕ್ಸಾಕ್ಟ್ ಆಗಿ ಇದೇ ರೀತಿ ಇರುತ್ತೆ ಅಂತ ಹೇಳ್ಬೋದಿತ್ತು. ಓಕೆನಾ? ಸೊ ಮೋಸ್ಟ್ ಪ್ರಾಬಬ್ಲಿ ಇದೇ ರೀತಿ ಇರುತ್ತೆ. ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸಾಮ್ಗೆ ಅಂದ್ರೆ ಎಕ್ಸಾಮ್ ಪ್ರಿಪರೇಷನ್ಗೆ ಹೆಲ್ಪ್ ಕೂಡ ಆಗುತ್ತೆ. ನಂತರ ಮುಂದೆ ಯಾವ ವಿಡಿಯೋ ಬೇಕು ಅದನ್ನು ಕೂಡ ಕನ್ನಡ ತಿಳಿಸಿ.
ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.